ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಂದ್ ಕಡೆ ದೆಹಲಿಯಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತು RSS ಬಗ್ಗೆ ಗದ್ದಲ ನಡೀತಾ ಇದ್ರೆ, ಇತ್ತ ಕೇರಳದಲ್ಲಿ ಒಂದು ಅದ್ಭುತವಾದ ರಾಜಕೀಯ ಆಟ ನಡೆದಿದೆ. ಸದ್ಯ ಕೇರಳ ರಾಜಕೀಯದ ಮೇಲೆ ಕೇಂದ್ರೀಕರಿಸಿರುವ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಇದು ಬಹಳ ಮುಜುಗರದ ವಿಷಯ. ದಿಗ್ವಿಜಯ್ ಸಿಂಗ್ ಅವರು ಈಗಾಗಲೇ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಮತ್ತು ಈಗ ಕೇರಳದಲ್ಲೂ ಇದೇ ಪರಿಸ್ಥಿತಿ ಎದುರಾಗಿದೆ. ಹಾಗಂತ ಕೇರಳದಲ್ಲಿ ಬಿಜೆಪಿ ಬಹಳ ಪ್ರಬಲವಾಗಿದೆ ಅಂತೇನಿಲ್ಲ. ಆದ್ರೆ ಬಿಜೆಪಿ ಬಲವಾಗದಿದ್ರೂ ಕೂಡ ಕಾಂಗ್ರೆಸ್ನ ಈ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ಇದರಿಂದ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಗಾಬರಿಯಾಗಿದ್ದಾರೆ. ಕಾಂಗ್ರೆಸ್ಸಿಗರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ತಿರುವನಂತಪುರಂನಿಂದ ಮಠಾಪುರದವರೆಗೆ ತಿರುವನಂತಪುರಂನಲ್ಲಿ ಬಿಜೆಪಿ ಈಗಾಗಲೇ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಸ್ಥಾನಗಳನ್ನ ಗೆದ್ದುಕೊಂಡಿದೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಈಗ ನಡೆದ ಘಟನೆ ಬಹಳ ಡಿಫ್ರೆಂಟ್ ಆಗಿದೆ. ಬಿಜೆಪಿಯ NDA ಮೈತ್ರಿಕೂಟಕ್ಕೆ ಅಲ್ಲಿ ಕೇವಲ 4 ಮಂದಿ ಕೌನ್ಸಿಲರ್ಗಳಿದ್ರು. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ 8 ಮಂದಿ ಸದಸ್ಯರಿದ್ರು. ಆದ್ರೆ ಇಲ್ಲಿ ಆಶ್ಚರ್ಯಕರವಾದ ವಿಚಾರ ಏನು ಅಂತ ಅಂದ್ರೆ, ಕಾಂಗ್ರೆಸ್ನ ಆ 8 ಸದಸ್ಯರು ರಾಜೀನಾಮೆ ನೀಡಿ ಬಿಜೆಪಿಯೊಂದಿಗೆ ಸೇರಿ ಪಂಚಾಯತ್ ಆಡಳಿತವನ್ನ ಹಿಡಿದಿದ್ದಾರೆ. ಉತ್ತರ ಪ್ರದೇಶ ಅಥವಾ ಬಿಹಾರದಲ್ಲಿ ಏನಾದ್ರೂ ಹೀಗಾಗಿದ್ರೆ ಯಾರಿಗೂ ಕೂಡ ಆಶ್ಚರ್ಯ ಆಗ್ತಿರ್ಲಿಲ್ಲ. ಆದ್ರೆ ಕೇರಳದಂತಹ ರಾಜ್ಯದಲ್ಲಿ ಕೇವಲ 4 ಸದಸ್ಯರನ್ನ ಹೊಂದಿದ್ದ ಬಿಜೆಪಿ 8 ಸದಸ್ಯರನ್ನ ಹೊಂದಿದ್ದಂತಹ ಕಾಂಗ್ರೆಸ್ ಅನ್ನ ತನ್ನತ್ತ ಸೆಳೆದುಕೊಂಡಿರೋದು ತುಂಬಾ ದೊಡ್ಡ ರಾಜಕೀಯ ಬೆಳವಣಿಗೆ. ನೋಡಿ, ಈ ಪಂಚಾಯತ್ನಲ್ಲಿ ಕಳೆದ 23 ವರ್ಷಗಳಿಂದ ಎಡಪಕ್ಷಗಳ ಆಡಳಿತ ಇತ್ತು. ಈ ಘಟನೆ ನಡೆದಿರೋದು ತ್ರಿಶೂರ್ ಜಿಲ್ಲೆಯ ಮಠಾಪುರ ಗ್ರಾಮ ಪಂಚಾಯತ್ನಲ್ಲಿ. ಕಾಂಗ್ರೆಸ್ ಸದಸ್ಯರು ಬಿಜೆಪಿಯ ಬೆಂಬಲದೊಂದಿಗೆ ಪಂಚಾಯತ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇದರೊಂದಿಗೆ LDFನ 23 ವರ್ಷಗಳ ಸುದೀರ್ಘ ಆಡಳಿತ ಅಂತ್ಯಗೊಂಡಿದೆ. ಕೇರಳದಲ್ಲಿ LDF ಮತ್ತು UDF ನಡುವಿನ ಕಾದಾಟದಲ್ಲಿ ಈಗ ಇಬ್ರು ಸೋತಂಗಾಗಿದೆ. ಒಬ್ಬರ ಸದಸ್ಯತ್ವ ಉಳಿದಿಲ್ಲ, ಇನ್ನೊಬ್ರು ಅಧಿಕಾರ ಕಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ನಾಯಕತ್ವ ಸುಧಾರಿಸೋ ಬದಲು ನಾವು ಯುವರಾಜರು ಅನ್ನೋ ಅಹಂನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಯುವರಾಜನ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಕುಂದು ಹೋಗ್ಬಿಟ್ಟಿದೆ. ಕೇವಲ ಮಾಧ್ಯಮಗಳ ಮುಂದೆ ಅಥವಾ ಯೂಟ್ಯೂಬ್ನಲ್ಲಿ ರಾಜಕೀಯ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ. ಕಾಂಗ್ರೆಸ್ನ 8 ಚುನಾಯಿತ ಸದಸ್ಯರು ತಮ್ಮ ನಾಯಕತ್ವ ತಮಗೆ ದ್ರೋಹ ಮಾಡಿದೆ ಅಂತ ಆರೋಪಿಸಿ ಒಟ್ಟಾಗಿ ರಾಜೀನಾಮೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ನ ಬಂಡಾಯ ನಾಯಕಿ ಟೆಸ್ಸಿ ಜಾನ್ ಈಗ ಬಿಜೆಪಿ ಬೆಂಬಲಿತ ಮೈತ್ರಿಕೂಟದ ಅಧ್ಯಕ್ಷರಾಗಿದ್ದಾರೆ. ಸದಸ್ಯ ಬಲದ ಲೆಕ್ಕಾಚಾರ ಮತ್ತು ಅಸಮಾಧಾನವನ್ನ ನೋಡೋದಾದ್ರೆ ಈ ಪಂಚಾಯತ್ನಲ್ಲಿ ಒಟ್ಟು 24 ಜನ ಸದಸ್ಯರಿದ್ದಾರೆ. ಚುನಾವಣೆ ನಡೆದಾಗ LDF 10 ಸ್ಥಾನಗಳನ್ನ ಗೆದ್ದು ದೊಡ್ಡ ಪಕ್ಷವಾಗಿತ್ತು. ಕಾಂಗ್ರೆಸ್ 8 ಸ್ಥಾನ ಹಾಗೆ ಬಿಜೆಪಿ 4 ಸ್ಥಾನಗಳನ್ನ ಗೆದ್ದಿದ್ವು. 2 ಸ್ವತಂತ್ರ ಸದಸ್ಯರು ಗೆದ್ದಿದ್ರು. ಇವರಿಬ್ಬರು ಮೂಲತಃ ಕಾಂಗ್ರೆಸ್ನ ಬಂಡಾಯವಾಗಿದ್ದರಿಂದ ಈ ಪೈಕಿ 2 LDF ಸೇರಿದ್ರು. ಇದರಿಂದ ಅಸಮಾಧಾನಗೊಂಡ ಕಾಂಗ್ರೆಸ್ನ ಉಳಿದ ಸದಸ್ಯರು ಮತ್ತು ಇನ್ನೊಬ್ಬ ಸ್ವತಂತ್ರ ಸದಸ್ಯರು ಬಿಜೆಪಿಯೊಂದಿಗೆ ಕೈ ಜೋಡಿಸೋಕೆ ನಿರ್ಧರಿಸ್ತಾರೆ. ಕಾಂಗ್ರೆಸ್ ತನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ನೀಡದೆ ನಿರ್ಲಕ್ಷಿಸಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ನೋಡಿ, ಹರಿಯಾಣ ಬಿಜೆಪಿ ದೆಹಲಿಯಂತೆ ಇಲ್ಲೂ ಕೂಡ ಕಾಂಗ್ರೆಸ್ ಆಂತರಿಕ ಕಲಹದಿಂದ ಸೋತಿದೆ. ಕಾಂಗ್ರೆಸ್ ನಾಯಕರು ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ ಅಂತ ದೂರ್ತಾರೆ. ಆದ್ರೆ ಇಲ್ಲಿ ಅವರ ಸದಸ್ಯರೇ ನಾಪತ್ತೆಯಾಗಿದ್ದಾರೆ. ತಮಾಷೆ ಏನಂದ್ರೆ, ಈ 8 ಸದಸ್ಯರು ರಾಜೀನಾಮೆ ನೀಡಿದ ನಂತರ ಕಾಂಗ್ರೆಸ್ ಪಕ್ಷ ಅವರನ್ನ ಪಕ್ಷದಿಂದ ವಜಾಗೊಳಿಸಿತ್ತು. ಆದ್ರೆ ಬುದ್ಧಿವಂತ ಪಕ್ಷವಾಗಿದ್ರೆ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇತ್ತು. ರಾಜೀನಾಮೆ ನೀಡಿದವರಲ್ಲಿ ಮಿನಿಮೋಲ್ ಶ್ರೀಜಾ, ಸುಮಾ ಆಂಟನಿ ಮತ್ತು ಅಕ್ಷಯ್ ಸಂತೋಷ್ ಪ್ರಮುಖರು. ಈ ವಿಚಾರವಾಗಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕಾಂಗ್ರೆಸ್ ಮೇಲೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇರಳದಲ್ಲಿ ಬಿಜೆಪಿ ಬೆಳೆಯೋಕೆ ಕಾಂಗ್ರೆಸ್ಸೇ ಕಾರಣ ಅಂತವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ತನ್ನ 8 ಸದಸ್ಯರನ್ನ ಉಳಿಸಿಕೊಳ್ಳೋಕೆ ಸಾಧ್ಯವಾಗ್ಲಿಲ್ಲ, ಬಿಜೆಪಿ ಒಂದನ್ನ ಬಿಡ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಕೇರಳದ ರಾಜಕೀಯ ಇತಿಹಾಸದಲ್ಲಿ ಇಂತಹ ಘಟನೆ ಹಿಂದೆಂದೂ ನಡೆದಿಲ್ಲ ಅಂತ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇದು ಮೋದಿ ಮತ್ತು ಅಮಿತ್ ಶಾ ಅವರ ಬಿಜೆಪಿ ಎಂದು ವಿಮರ್ಶಕರು ಹೇಳ್ತಿದ್ದಾರೆ. ಪಿಣರಾಯಿ ವಿಜಯನ್ ಅವರು ಅರುಣಾಚಲ ಪ್ರದೇಶ 2016ರಲ್ಲಿ, ಪುದುಚೇರಿ 2021 ಹಾಗೂ ಗೋವಾದ 2019ರ ಉದಾಹರಣೆಗಳನ್ನ ನೀಡಿ ಕಾಂಗ್ರೆಸ್ ಸದಸ್ಯರು ಬಿಜೆಪಿಗೆ ವಲಸೆ ಹೋಗುವುದನ್ನ ಟೀಕಿಸಿದ್ದಾರೆ.
ಕೇರಳ ರಾಜಕೀಯ ಭವಿಷ್ಯ ಬಂಗಾಳ ಮತ್ತು ತ್ರಿಪುರಾದಲ್ಲಿ ಎಡಪಕ್ಷಗಳು ಹೇಗೆ ಅಂತ್ಯಗೊಂಡವೋ, ಕೇರಳದಲ್ಲೂ ಕೂಡ ಇದೇ ಭೀತಿ ಪಿಣರಾಯಿ ವಿಜಯನ್ ಅವರಿಗೆ ಎದುರಾಗಿದೆ. ಬಂಗಾಳದಲ್ಲಿ ಎಡಪಕ್ಷಗಳು ಹೋದಾಗ ಬಿಜೆಪಿ ಉದಯಿಸಿತ್ತು. ಕೇರಳದಲ್ಲೂ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಜೊತೆ ಸೇರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಒಂದು ವರ್ಗದ ಬೆಂಬಲ ಹೊಂದಿರಬಹುದು. ಆದ್ರೆ ಎಡಪಕ್ಷಗಳ ಜಾಗವನ್ನ ಬಿಜೆಪಿ ಆಕ್ರಮಿಸಿಕೊಳ್ತಾ ಇದೆ. ಬಿಜೆಪಿಯು ಕೇರಳದಲ್ಲಿ 3ನೇ ದೊಡ್ಡ ಶಕ್ತಿಯಾಗಿ ವೇಗವಾಗಿ ಬೆಳೀತಾ ಇದೆ. ಎಡಪಕ್ಷಗಳ ಕೊನೆಯ ಕೋಟೆಯಾದ ಕೇರಳವೂ ಕೂಡ ಕುಸಿದ್ರೆ ಭಾರತದಲ್ಲಿ ಅವರ ಆಡಳಿತ ಪೂರ್ಣಗೊಳ್ಳುತ್ತೆ. ಅಂತಿಮವಾಗಿ ಈ ರಾಜಕೀಯ ಬದಲಾವಣೆಗಳು ಕೇರಳದಲ್ಲಿ ಬಿಜೆಪಿಯ ಪ್ರಭಾವ ಹೆಚ್ಚುತ್ತಾ ಇರೋದನ್ನ ತೋರಿಸುತ್ತೆ. ರಾಷ್ಟ್ರವಾದಿ ಜನರು ಈ ವಿಷಯವನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಅನ್ನುವಂತಹ ವಿನಂತಿಯನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ ನಾಯಕರು ಮತಗಳ್ಳತನದ ಬಗ್ಗೆ ಮಾತಾಡ್ತಾ ಇದ್ರೆ ಈತ ಅವರ ಸದಸ್ಯರೇ ಬಿಜೆಪಿಯತ್ತ ಸಾಕ್ತಾ ಇದ್ದಾರೆ ಅನ್ನೋದೇ ವಿಪರ್ಯಾಸ. ಕಾಂಗ್ರೆಸ್ ಪಕ್ಷ ತೂತು ಬಿದ್ದ ದೋಣಿ ಅಂತಾಗಿದೆ. ಅಲ್ಲಿನ ನಾಯಕರು ನೀರು ಹೊರಹಾಕೋ ಬದಲು ದೋಣಿಯನ್ನ ನಡೆಸುವವರೇ ದೂರ್ತಾ ಇದ್ದಾರೆ. ಇದರಿಂದಾಗಿ ಪ್ರಯಾಣಿಕರು ಸುರಕ್ಷಿತವಾಗಿ ಬಿಜೆಪಿ ಎಂಬ ಹಡಗಿನತ್ತ ನೆಗಿತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಬೀರ್ಬಲ್.